ಸರ್ ಹಳ್ಳಿಕಾರ್ ಸಂತೋಷ್ ಅಂತ ಅಂದಾಗ ಸಿಗೋ ಗುರುತು ಬಿಗ್ ಬಾಸ್ ಸಂತೋಷ. ಇಲ್ಲ ಮೇಡಮ್, ನನಗೆ ಹಳ್ಳಿಕಾರು ವರ್ತೂರು ಸಂತೋಷ ಅಂದ್ರೇನೆ ನನ್ ಖುಷಿ. ಅವ್ರ ಪ್ರೀತಿಯಿಂದ ಮೇಡಮ್ ಇವಾಗ ಕೆಲವರು ಬಿಗ್ ಬಾಸ್ ಖ್ಯಾತಿ ಅಂತ ಹಾಕ್ತಾರೆ. ಇನ್ನು ಕೆಲವರು ಆಲ್ಮೋಸ್ಟ್ 199% ಹಳ್ಳಿಕಾರ್ವಾಡಿಯ ವರ್ತೂರು ಸಂತೋಷ ಅಂತ ಹಾಕೋದು ಮೇಡಮ್. ಸೊ ನಿಮ್ಗೆ ಅದೇ ಜಾಸ್ತಿ ಖುಷಿ. ಹೌದು ಮೇಡಮ್. ಯಾಕಂತಂದ್ರೆ ಈ ಅಪ್ಪನಿಂದ ನಾನು ಗುರ್ಸ್ಕೊಂಡು ಅಷ್ಟು ದೊಡ್ಡ ವೇದಿಕೆಗೆ ಹೋಗ್ಬೇಕಂದ್ರೆ ಮೇಡಮ್, ನಾನು ಫಿಲಿಂ ಫೀಲ್ಡಲ್ಲಿ ಇಲ್ಲ ಯಾವುದೇ ರಾಜಕೀಯದಲ್ಲಿಲ್ಲ, ಇಲ್ಲ ಯಾವುದೇ ಈ ಬೇರೆ ಏನಂತೀರಾ ಇವಾಗ ಕೆಲವೊಬ್ರು ನಾನು ಸೋಷಿಯಲ್ ಮೀಡಿಯಾಯಿಂದ ಇದು ಬಂದವನು. ನಾನು ಅದನ್ನ ಗುರುತಿಸಿದ್ದು ಯಾರು ಅಂತಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಸ್ಯಾಟಲೈಟ್ ಮೀಡಿಯಾ ಇರ್ಬೋದು. ನಾನು ಯಾವತ್ತೂ ಮೀಡಿಯಾದವ್ರಿಗೆ ನಾನು ಗೌರವ ಇರುತ್ತೆ. ಯಾರೋ ಒಬ್ರು ಒಂದು ವಿಡಿಯೋನ ಏನೋ ನಮ್ಮ ಇದರಲ್ಲಿ ಇದು ಮಾಡಿದಾಗ ನಾನು ಅವ್ರಿಗೆ ಹೇಳಿರ್ತೀನಿ, ಅದನ್ನ ಎತ್ಕೊಂಡು ನೀವು ಮೀಡಿಯಾದವ್ರಿಗೆ ಮರ್ಯಾದೆ ಕೊಡಲ್ಲ ಅಂದ್ರೆ ಮೇಡಮ್, ಒಂದು ದಿನಕ್ಕೆ ನಾನು 5 ಇಂಟರ್ವ್ಯೂ ಕೊಡ್ತೀನಿ. ಆ ಇಂಟರ್ವ್ಯೂ ತಗೊಂಡಿರೋರು ಹೇಳ್ಬೇಕು ನಾನು ಮರ್ಯಾದೆ ಕೊಡ್ತೀನಾ, ಸಮಯ ಕೊಡ್ತೀನಾ ಇಲ್ಲ ಅಂತ. ಇವ್ನು ಯಾವನ ಅಲ್ಲಿ ಎಲ್ಲೋ ಮೂಲೆನಲ್ಲಿ ನಿಂತ್ಕೊಂಡು ನನ್ನ ಬಗ್ಗೆ ಇವನು ರಿವ್ಯೂ ಕೊಡೋ ಅಷ್ಟು ಕೆಳಮಟ್ಟಕ್ಕೆ ನಾನು ಹೋಗಿಲ್ಲ, ನಾನು ಹೋಗೋದು ಇಲ್ಲ. ನಾನು ಸಂಪಾದನೆ ಮಾಡಿರೋ ಜನ ಏನಂತ ನನಗೆ ಗೊತ್ತು. ಇವತ್ತು ಮೇಡಮ್ ರಾತ್ರಿ 12-1 ಗಂಟೆಗೂ ಕಾರ್ನ ನಾನು ಸೈಡ್ಗೆ ಹಾಕಿದ್ದೀನಿ ಅಂದ್ರೆ ಅಲ್ಲೂ ಬರ್ತಾರೆ ಜನ ಪ್ರೀತಿಯಿಂದ. ಅದು ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಮೇಡಮ್. ನಾ ಕೊಟ್ಟಿಕ್ಕಿರೋದು ಇದು ಭಗವಂತನ ಹತ್ರ ಕೇಳ್ಕೊಂಡು ಬಂದಿರ್ಬೇಕು. ಒಂದ್ಸಲಿ ಅಲ್ಲ 10 ಸರಿ ಕೇಳ್ಕೊಂಡು ಬಂದ್ರೆ ಮಾತ್ರ ನೀವೆಲ್ಲ ಸಾಧ್ಯ. ನೋಡಿ ಮೇಡಮ್, ಇವತ್ತಿದ್ರು ಸಾಯೋದೆ, ಇನ್ನು 10 ವರ್ಷ ಇದ್ರು ಸಾಯೋದೆ, 100 ವರ್ಷ ಇದ್ರು ಸಾಯೋದೆ. ಸಾವು ಖಚಿತ, ಹುಟ್ಟು ಆಕಸ್ಮಿಕ. ಆ ಹುಟ್ಟು ಸಾವಿನ ನಡುವೆ ನಾವೇನು ಮಾಡಿರ್ತೀರಿ ಅನ್ನೋದೇ ಸಾಧನೆ ಅಲ್ವಾ. ಬಡವನಾಗ ಹುಟ್ಟಿ ಬಡವನಾಗ ಸತ್ರ ಅದು ಅವನ ಕರ್ಮ. ಬಡವನಾಗ ಹುಟ್ಟಿ ಶ್ರೀಮಂತನಾಗ ಸಾಯಿ, ಗಳಿಸು, ಕಷ್ಟ ಬೀಳು. ಭಗವಂತನ ಒಂದೇ ಹೇಳೋದು ಮೇಡಮ್, ಕಷ್ಟ ಬೀಳು, ಫಲ ನಾನು ಕೊಡ್ತೀನಿ. ಸರ್ ಜನ ಎಲ್ಲ ಗುರುತಿಸ್ತಾರೆ, ಫೋಟೋಗಳು ಕೇಳ್ತಾರೆ, ಸೆಲ್ಫಿ ಕೇಳ್ತಾರೆ, ಏನ್ ಅನ್ನಿಸ್ತಾರೆ? ಖುಷಿ ಮೇಡಮ್, ಖುಷಿ. ಇವೆಲ್ಲರೂ ಕೊಟ್ಟಿಕ್ಕಿರ್ಬೇಕು ಅಷ್ಟೇ. ನಮ್ಮನ್ನ ಹತ್ರ ಬಂದು 1-2 ಮಾತು ಮಾತಾಡಿ ಅದು ಐತಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. 10 ವರ್ಷದ ಹಿಂದೆ ಲೈಫು ನಿಮ್ಗೂ ಈಗ ಲೈಫು ಏನು ದೊಡ್ಡ ಡಿಫ್ರೆನ್ಸ್? ಮೇಡಮ್ ನಾ ಏನು ಹೇಳ್ತೀನಿ ಅಂದ್ರೆ, ಆರ ಶಾಲ್ವ ಇದು ಹಾಕ್ತಾರಲ್ಲ, ಯಾರಿಗೋ ಒಬ್ರಿಗೆ ಹಾಕಿರ್ತಾರೆ ನಮ್ಮ ಫ್ಯಾಮಿಲಿನಲ್ಲಿನೇ. ಅದನ್ನ ನೋಡ್ತಾ ಇದ್ರು, ಈ ಥರವೆಲ್ಲ ನೀವೆಲ್ಲ ಮಾಡ್ಕೊತೀರಾ, ಅದ್ರೊಳಗೂ ರೀಚ್ ಆಗ್ತೀರಾ ಅಂದಿದ್ರು ಮೇಡಮ್. ನಮ್ಮ ಒಂದು ಹಳೆ ಮನೆ 3 ರೂಮ್ ಇರೋದು, ಒಂದು ಹಾಲು ಎಲ್ಲ ತುಂಬೋಗ್ಬಿಟ್ಟೈತೆ. ಏನು ಹಾರಾಗ್ಲು, ಶಾಲ್ವಾಗ್ಲು, ಪೇಟಾಗ್ಲು. ಅದರಲ್ಲೂ ಕೆಲವೊಂದು ಚೆನ್ನಾಗಿರೋ ದೊಡ್ಡವೆಲ್ಲನೂ ನಮ್ಮ ಸ್ನೇಹಿತರು ಬಂದು ಇದು ನಾನು ಎತ್ಕೊಂಡು ಹೋಗ್ತೀನಿ, ನಮ್ಮ ಮನೇಲಿ ಎತ್ಕೊಂಡು ಹೋಗಪ್ಪ ಅಂತ ಎಷ್ಟೋ ಕೊಟ್ಬಿಟ್ಟಿದ್ದೀನಿ. ಇದು ರೇಷ್ಮೆ ಇದ್ರೆಲ್ಲ ಕೊಟ್ಟವ್ರೆ. ಆಮೇಲೆ ಅದೇನು ಮೇಡಮ್ ಕತ್ಕಾಕೊಂತಾರಲ್ಲ, ಇದು ರುದ್ರಾಕ್ಷಿ ಹಾರಗಳು. ಅದು ಸಾಧ್ಯನೇ ಇಲ್ಲ ಬಿಡ್ರಿ. ಏಲಕ್ಕಿ ಹಾರಗಳಂತೂ ಲೆಕ್ಕನೇ ಇಲ್ಲ. ಈ ರೀತಿ ಇದು ಏನಂತಂದ್ರೆ ದೇವರು ಆಶೀರ್ವಾದ ಕೊಟ್ಟವನೇ. ಈ ಏನಂತಂದ್ರೆ ಇದ್ದಾಗ ಮೆರಿದಿರ, ಇಲ್ದಾಗ ತಿರಿದಿರ, ಒಂದೇ ಸಮ ಹೋಗ್ಬಿಟ್ರೆ ಸಾಕು ಅಂತ ನಾನು ಕೇಳ್ಕೊಂಡದ್ದು. ಭಗವಂತ ನಿಂಗೆ ಇಕ್ಕಪ್ಪ, ನನ್ಗೂ ಜಾಸ್ತಿ ತಲೆಗೆ ಎಕ್ಸಂಗೆ ಇದು ಬುದ್ಧಿ ಕೊಡಬೇಡ, ಇಲ್ಲ ಇನ್ನೊಬ್ರನ್ನ ಚೇಡ್ಸಿ ಬಾಡಿಸಿ ಈಗ ಆ ಬುದ್ಧಿನೂ ಕೊಡಬೇಡ ಅಂತ ನಾನು ಭಗವಂತ ದಿನ ಕೇಳ್ಕೊಳೋದು ಇಷ್ಟ ಮೇಡಮ್. ಯಾರೇ ಬರಲಿ ನಮ್ಮ ಮನೆ ಹತ್ರ ಮನ್ಸಾರ ನಾನು ಅರ್ಸೋದು ಚೆನ್ನಾಗಿರ್ರಿ ಅಂತ. ಕೆಲವೊಬ್ಬರು ಇವಾಗ ನಾನು ನೋಡಿ ಮೇಡಮ್, ನಾನು ಕಷ್ಟಾರ್ಜಿತದಿಂದ ನಾನು ಬದುಕ್ತಾ ಇರೋದು, ನಾನು ಮಾಡ್ತಾ ಇರೋದು. ನಾನು ಯಾರಕ್ಕೂ ಯಾರ ತಂಟೆಗೂ ಹೋಗ್ದಿರ, ನಾನು ಯಾರಕ್ಕೂ ಮೋಸ ಮಾಡ್ದಿರ, ನಾನು ಅಲ್ಕೂ ಏನಾನ ಒಂದೊಂದು ಕೇಳೋದು ಮಾಡೋದು ಮಾಡ್ತಾ ಇರ್ತಾರೆ. ಅದಕ್ಕೆ ನನಗೆ ಉದಾಹರಣೆ ನಮ್ಮ ಸುದೀಪ್ ಸಾರು, ಆಮೇಲೆ ಡೈರೆಕ್ಟಾಗಿ ನಾನು ಮಾತಾಡಿದ್ದೀನಿ ನಮ್ಮ ದುನಿಯಾ ವಿಜಯಣ್ಣವರು. ನನಗೆ ಸಲಹೆ ಕೊಟ್ಟರು ಏನಂತಂದರೆ, ನೋಡಪ್ಪ ಅಂಥವ್ರು ಇದ್ರೇ ನೀನು ಬೆಳೆಯೋದು, ಅಂಥವ್ರಿಗೆ ನೀನು ಅವಕಾಶ ಕೊಡಬೇಡ. ಅಂದರೆ ಅವ್ರ ಬಗ್ಗೆನೇ ಮಾತಾಡಿಕೊಂಡು ನಿನ್ನ ಕೆಲಸ ವೇಸ್ಟ್ ಆಗ್ತದೆ, ನೀನು ಟೆನ್ಷನ್ ತಗೊಂತೀಯ, ಇಗ್ನೋರ್ ಅನ್ನೋ ಪದನ ಬಳಕೆ ಮಾಡು ಅಂತ ಹೇಳ್ಕೊಟ್ರು. ನಾನು ಅವಾಗಿಂದ ಸ್ವಲ್ಪ ಹೌದು ಮೇಡಮ್. ಯಾಕಂದ್ರೆ ಮೇಡಮ್ ಅವ್ರು ಅನುಭವಿಸ್ತಿದಾರಲ್ಲ ಮೇಡಮ್. ಯಾವ ಹೀರೋನ್ ಬಿಟ್ಟವ್ರೆ, ಯಾವ ರಾಜಕಾರಣಿನ ಬಿಟ್ಟವ್ರೆ. ಒಂದು ಸ್ಥಾನಕ್ಕೆ ಹೋಗಿದ ತಕ್ಷಣ ಸ್ಟಾರ್ಟ್ ಆಗ್ತದೆ ಇವೆಲ್ಲನೂ. ಅದಕ್ಕೆ ಮುಂಚೆ ಇಲ್ಲ ಮೇಡಮ್. ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಆ ಪೆಂಡೆಂಟ್ ಹಾಕಿದ್ದೀನಿ, ಸೋಷಿಯಲ್ ಮೀಡಿಯಾನಲ್ಲೂ ತೋರಿಸಿದ್ದೀನಿ, ಸ್ಯಾಟಲೈಟ್ ಮೀಡಿಯಾನಲ್ಲೂ ಬಂದಿದ್ದೀನಿ. ಅವತ್ತೇನೂ ಇಲ್ಲ. ಬಿಗ್ ಬಾಸ್ಗೆ ಹೋಗಿದ ತಕ್ಷಣ ನನಗೆ ಅದು ಬೇಜಾರಿಲ್ಲ ಮೇಡಮ್. ಒಂದು ವ್ಯಕ್ತಿ ಅವನಿಗೆ ಏನು ಬಾಧೆ ಬೀಳ್ತಾವನೆ, ಕಷ್ಟ ಬೀಳ್ತಾವನೆ ಅಂದರೆ ಬಂದು ಕೂತ್ಕೊಂಡು ವಿಡಿಯೋಗಳು ಮಾಡ್ತೀರಾ ಅಂದರೆ ನಿಮ್ಮ ವ್ಯಕ್ತಿತ್ವಗಳು ತೋರಿಸ್ತೈತಿ ಇದ್ರಲ್ಲಿ ನೀವು ಎಂಥ ಜನ ಅಂತ. ಯಾರಾದರೂ ಕೆಳಗಡೆ ಬಿದ್ದರೆ ಮೇಡಮ್ ನಮ್ಮ ಕೈಯಲ್ಲಾದ್ರೂ ಎತ್ತಬೇಕು ಅವನ್ನ ಅಲ್ವಾ. ಇನ್ನು ಹಾಕಿ ತುಳಿಯೋದಲ್ಲ. ತುಳಿಯಕ್ಕೆ ಬಂದ್ರು ಭಗವಂತನ ತುಳಿದ್ಬಿಟ್ಟ ಅವ್ರನ್ನ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬರು ಕಷ್ಟದಲ್ಲಿ ಮಜಾ ತಗೊಂಡವನು ಮನುಷ್ಯನೇ ಅಲ್ಲ ಮೇಡಮ್, ಮನುಷ್ಯತ್ವನೇ ಸತ್ತೋಯ್ತಲ್ಕ. ನಾನೆಲ್ಲೋ ಇದ್ದೀನಿ. ನಮ್ಮ ಮನೆಯವ್ರು, ನಮ್ಮ ತಾಯಿ ಎಷ್ಟು ನೋವು ತಿಂದಿರ್ಬೋದು, ಅದು ಹೊಡ್ತಾ ಇವ್ರು ತಟ್ಕೊಂಡವ್ರು ಅರ್ಧ ಜನ. ಇನ್ನೂ ಮಾಡ್ತಾ ಇರೋರ್ಗೆ ಐತೆ. ಯಾಕಂದ್ರೆ ನಾನು ಭಗವಂತ ಸೇವೆ ನಿಸ್ವಾರ್ಥವಾಗಿ ಮಾಡ್ತಾ ಇರೋದು ಮೇಡಮ್. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಇವತ್ತೂ ಮೇಡಮ್ ಕಡಿಮೆ ಅಂದರೆ ಬಿಗ್ ಬಾಸಿಂದ ಬಂದ ಮೇಲೆ ಒಂದು 500ರಿಂದ 700 ಫಂಕ್ಷನ್ ಇಕ್ಕೊಳ್ರಿ. 1000 ಅಂತ ನಾನು ಹೇಳಲ್ಲ, 1000 ಕಮ್ಮಿನೇ ಅಂತ ಇಕ್ಕೊಳ್ರಿ. 1 ರೂಪಾಯಿ ಯಾರ ಹತ್ರ ಆದರೂ ನಾನು ವರ್ತೂರು ಸಂತೋಷ ತಗೊಂಡು
ನಮ್ಮ ಪ್ರೋಗ್ರಾಮ್ ಬಂದಿದ್ದ ಅಂದ್ಬಿಟ್ರೆ ಮೇಡಮ್ ನೀವು ಹೇಳಿದ್ದು ನಾನು ಕೇಳ್ತೀನಿ. ನಾನು ಕೆಲವೊಂದು ವಿಡಿಯೋನಲ್ಲಿ ನಾನು ಹೇಳಿದ್ದು ಮಾತುಗಳನ್ನ ಶಾರ್ಟ್ ಕಟ್ ಮಾಡಿ ಹಾಕ್ತಾರಲ್ಲ ಮಿಂಡ್ರಿಗಳು, ಅವ್ರಿಗೆ ನಾನು ಒಂದೇ ಹೇಳೋದು, ಹಾಕಿದ್ರೆ ಫುಲ್ ವಿಡಿಯೋ ಹಾಕ್ಬಿಟ್ಟು ಹಾಕ್ರಿ. ನಾನು ಮಾತಾಡಿರೋದನ್ನ ಕಟ್ ಮಾಡಿ ನಂದು ನನಗೆ ಹಾಕೋದು. ನಾನು ಒಂದೇ ಮೇಡಮ್ ಹೇಳೋದು, ನಿಮ್ಮ ಸ್ವಂತದಿಂದ ಬೆಳೀರಿ. ಮಾತಿದ್ರೆ ಹೊರ್ತೂರು ಸಂತೋಷ್, ಹೊರ್ತೂರು ಸಂತೋಷ್, ಹೊರ್ತೂರು ಸಂತೋಷ್, ಹೊರ್ತೂರು ಸಂತೋಷ್. ಹಳ್ಳಿ ಕಾರ್ವಾಡಿ ಯಾರು ಕೊಟ್ಟಿದ್ದು ಮೇಡಮ್, ಜನ ಕೊಡೋ ಗೌರವಕ್ಕೆ ಯಾವನ್ ಅದನ್ನ ಧಿಕ್ಕಾರ ಮಾಡೋದು? ಯಾವನ್ ಕೈತೆ ಅಧಿಕಾರ? ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಏನು ಚಿನ್ನ ಏನು ಬಂಗಾರ ಅಂತ ಕರೀತಾರೆ. ನೀನು ಬಂಗಾರ ಆಗಿದ್ರೆ ಮಾತ್ರ ಕರಿಬೇಕಾ ನಿಮ್ಮನ್ನ? ಅರ್ಥ ಮಾಡ್ರಿ, ಪ್ರೀತಿಕ ಬೆಲೆ ಕಟ್ಟಕ್ಕಾಗಲ್ಲ. ಆ ಕಾರಣಕ್ಕೆ ಇವರು ಅಲ್ಲವರೆಗೂ ರೀಚ್ ಆಗಲ್ಲ, ಇವ್ರ ಲೈಫಲ್ಲಿ ರೀಚ್ ಆಗಲ್ಲ ಇವರು. ಅದಕ್ಕೆ ಈ ಥರ ಮಾತೆತ್ತಿದ್ರೆ ಹೊರ್ತೂರು ಸಂತೋಷ್. ಒಂದು 10 ವಿಡಿಯೋ ನೋಡ್ರಿ, ಅಲ್ಲಿ ನನ್ಕ ಅವ್ರಿಗೆ ಸಂಬಂಧ ಇಲ್ಲ, ಅವ್ರ ಮಕ ಕೂಡ ನೋಡಿಲ್ಲ ನಾನು, ಅವ್ರಿಗೆ ಯಾರಂತ ನನಗೆ ಗೊತ್ತಿಲ್ಲ, ಅಲ್ಲಿ ನನ್ನ ಹೆಸರು ಇರ್ತೈತೆ. ಮೊನ್ನೆ ಯಾವುದೋ ಒಂದು ಇದರಲ್ಲಿ ದರ್ಶನ್ ಸರ್ ಫಾರ್ಮಲ್ಲಿ ಇದ್ದಿದ್ದು ಗೋರಿಗಳನ್ನ ನಾನು ತಂದೆ. ಅದಕ್ಕೆ ಹೇಳ್ತಾರೆ ಯಾವಾಗ ಹೋಗಿ ತಗೊಂಡಿದ್ದೆ ನೀನು? ನಾನು ಹೇಳಿದ್ದು ದರ್ಶನ್ ಸರ್ ಫಾರ್ಮಲ್ಲಿ ಇರೋದು ದನ ನನ್ನ ಮನೇಲಿ ಐತೆ ಅಂತ ನಾನು ಹೇಳಿದ್ದು. ದರ್ಶನ್ ಸರ್ ಹತ್ರ ಹೋಗಿ ನಾನು ವ್ಯಾಪಾರ ಮಾಡಿ ಹಿಡ್ಕೊಂಡು ಬಂದೆ ಅಂತ ಹೇಳಿದ್ದೀನಿ ನಾನು. ಅದು ಇದು ತಪ್ಪು ಮಾಹಿತಿ ಅಂತ. ಏನು ಇದು ದೇಶ ನಾನು ಕೊಳ್ಳೆ ಹೊಡ್ಕೊಂಡು ಹೋಗ್ತೈತೆ ಅದು ಹೇಳಿದಕ್ಕೆ ನಾನು. ಅರ್ಥ ಮಾಡ್ರಿ, ಏನೋ ಒಂದು ನಂದು ಬರ್ಬೇಕಲ್ಲಿ, ಏನೋ ಒಂದು ನಂದು ಅಲ್ಲಿ ಸೇರಿಸ್ಬೇಕು. ಕಮಿಟಿ ನಾನು ಹೊಸಕೋಟೆನಲ್ಲಿ ತೊರ್ನಹಳ್ಳಿ ಜಾತ್ರೆನಲ್ಲಿ ನಮ್ಮ ಭರತ್ ಅಣ್ಣನ ಹಿಡ್ಕೊಂಡು ಪಾಪ ಪುಣ್ಯಾತ್ಮನ ಏನನ್ನ ಮಾಡಬೇಕು ಅಂದ, ಅಣ್ಣ ಚಿನ್ನ ಕೊಡೋಣ ಬಿಡೋಣ ಅದಕ್ಕೆ ಆಯಿತು ಅಂದರು. ನಾವು ಅವ್ರ ಜೊತೆ ಕೈ ಜೋಡಿಸಿ ಅವರು ಎಲ್ಲ ಪ್ರೊಸೆಷನ್ ಮಾಡಿ 1 ಗ್ರಾಮ್ ಚಿನ್ನ ಕೊಟ್ರಿ. 5ನೇ ವರ್ಷ ನಾನು ಬಿಗ್ ಬಾಸ್ ಅಲ್ಲಿದ್ದೆ. ನನ್ನನ್ನು ಯಾರು ಟೀಕೆ ಮಾಡಿದ್ರಲ್ಲ, ನಾನು ಅವ್ರಿಗೆ ಹೇಳಿದ್ದು ಅದೇನು ಹೇಳ್ತಾರಲ್ಲ, ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ ಅಂತ. ಕೆಲವೊಬ್ರೆಲ್ಲ ನಾನು ಕೇಳ್ದ ಅಂತ ನೀನು ಅಂದಿದ್ದ ನಿನ್ಕೆ ಹಾಕೋ. ಅರ್ಥ ಮಾಡ್ರಿ, ಇವಾಗ ನಮ್ಮ ಜಾತ್ರೆನಲ್ಲಿ ನಾವು ಕೊಟ್ಟಿರೋದು ಹೇಳ್ಕೊಳಕ್ ನಮ್ಗೇನು ನಾಚಿಕೆನ ಮೇಡಮ್? ಹೇಳ್ತೀರಿ ನಾವು. ಯಾಕೆ ಹೇಳ್ಬಾರ್ದು? ನಿನ್ಗೇನು ಪ್ರಾಬ್ಲಮ್ ಅದರಿಂದ? ಏನಣ್ಣ ಇದು ಮಾಡಿರೋದು ನಾವು ಹೇಳೋದಕ್ಕೆ ತಪ್ಪೇನೋ ಅಲ್ವಾ? ಅದಕ್ಕೊಂದು ಪ್ರಶ್ನೆ ಹಾಕೋದು. ನೀನು ಪ್ರಶ್ನೆ ಹಾಕಿ ನೀನು ಮಾಡೋದೇನು? ನನ್ನ ಹೆಸರು ಬಿಟ್ಬಿಟ್ಟು ಬದುಕು ನೀನು, ಮಾಡೋ ಹೆಸರು ನೀನು. ನಾನು ಹೇಳೋದು ಕೇಳೋಣ, ಸಮುದ್ರ ಇದು, ತಾಕತ್ತಿರೋನು ಈಜುತ್ತಾನೆ, ತಾಕತ್ ಯಾವತ್ತು ನಿಂತೋತೈತೋ ಆವತ್ತು ಮುಳುಗಿ ಸಾಯ್ತಾನೆ ಅಲ್ವಾ? ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬನ ಕಾಲು ಎಳಿಯೋದು, ಇನ್ನೊಬ್ಬನ ಜುಟ್ಟು ಎಳಿಯೋದು ಬಿಟ್ಬಿಡ್ರಿ, ಇವೆಲ್ಲ ಬೇಡ. ಕಾಂಟ್ರವರ್ಸಿಗಳು ನಾನು ಮೊನ್ನೆನೇ ಲಾಸ್ಟ್ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ಇವ್ರದ್ದು ಹೇಳಿ ನನಗಂತೂ ಬೇಜಾರಾಗ್ಬಿಟ್ಟೈತೆ. ನಾನೇನೋ ಮಾತಾಡಿರ್ತೀನಿ, ಅದ್ರಕ್ಕೆ ಲಿಂಕ್ ಇಕ್ಕೊಳೋದು ಇವರು, ಅದ್ರಕ್ಕೊಂದು ಲಿಂಕ್ ಹಾಕ್ಕೊಳೋದು. ತಪ್ಪು ಮಾಹಿತಿ ಅಂದ್ರೆ ಏನ್ ಮೇಡಮ್? ಇಲ್ದಿರ ಇರೋದನ್ನ ಹೇಳೋದು ತಪ್ಪು ಮಾಹಿತಿ, ಇಲ್ದಿರ ಇರೋದ್ರನ್ನೇ ಹೇಳೋದು. ಒಬ್ರು ಹೇಳ್ತಾರೆ ಒಂದು ಇದರಲ್ಲಿ, ನಿಮ್ಮ ಮನೆ ಮುಂದೆ ಬೋರ್ಡ್ಗಳಲ್ಲಿ ಹಾಕೊಂಡ್ಬಿಡ್ರಿ ಅದೇನೋ ಸಮಥಿಂಗ್ ಇದು ಹೇಳ್ಬಿಟ್ಟು, ಆ ಹುದ್ದೆಗೆ ಅಂದ್ಬಿಟ್ಟೇನೆ ಕಷ್ಟ ಬಿದ್ದು ಓದಿ ಮಾಡಿರೋರು ಅವ್ರೆ. ಹೆಮ್ಮೆಯಿಂದ ಹಾಕೊಳ್ರಿ, ನಾವು ರೈತರ ಮಕ್ಕಳು, ರೈತ ಅಂತ ಜೈ ಹಳ್ಳಿಕಾರ ಅಂತ ಹಾಕೋ, ರೈತ ಅಂತ ಹಾಕೋ, ರೈತನ ಮಗ ಅಂತ ಹಾಕೋ. ಯಾಕ ಅವಮಾನನ? ರೈತನ ಮಗ ಅಂತ ಹಾಕೊಂಡಾಕ. ಅವಾಗ ನೀನು ಮಾಡ್ತಾ ಇರೋದು ತಪ್ಪು ಕೆಲಸ, ನೀನು ಡೈವರ್ಟ್ ಮಾಡಿಸ್ತಾ ಇರೋದು ಜನನ. ಏನಂತ? ರೈತರ ಅಂತ ಹಾಕೊಂಡ್ಬಿಡ್ರಿ ಅಂತ. ಯಾಕೆ ಹಾಕೊಂಬಾರ್ದು? ರೈತನಿಗೆ ಇರೋ ತಾಕತ್, ಆರ್ ಡಿ ಬೇಸ್ನ EMI ಇಲ್ದಿರೋ ತಕೊಂಡ ತಾಕತ್ ಇರೋದು ರೈತನಿಗೆ. ಏನ್ ತಪ್ಪು ಮೇಡಮ್ ನಾನು ಹೇಳಿರೋದ? ತಪ್ಪಿಲ್ಲ. ಏನ್ ತಪ್ಪಿದ್ರಲ್ಲೇ? ಅದ್ ಬಿಟ್ಬಿಟ್ಟು IAS ಆಫೀಸರು IPS ಕಿತ್ತಾಕ್ಬಿಟ್ಟು ಅದನ್ನೇನೋ ಇವ್ರು ಇಷ್ಟ ಬಂದಂಗೆ ಅದನ್ನ ಫಿಲ್ಅಪ್ ಮಾಡ್ಬಿಟ್ಟು ಅದನ್ನ ಹಾಕೊಬೇಕಂತೆ. ಅವಾಗ ಅದಕ್ಕಿರೋ ಮರ್ಯಾದೆ ಏನಾಯ್ತು? ನೀನ್ ಮಾಡ್ತಾ ಇರೋದು ಅಗೌರವದ ಕೆಲಸ. ಏನೋ ಇವಾಗ ಇರೋದನ್ನ ತಿವ್ಚಿ ಹಾಕಿ ಮಾಡ್ತಾ ಇರೋದು ನೀನು, ನಾನ್ ಮಾಡ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೆ, ಹಾಕ್ರಿ ರೈತನ ಮಗ ನಾನು ಅಂತ ಹಾಕ್ರಿ. ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತು, ಹೌದಾ? ಕೇವಲ 4-5 ವರ್ಷ ಮೇಡಮ್ ನೋಡ್ಕೊಳ್ರಿ ರೈತನ ಗತ್ತು ಏನಂತ ಅಂದ್ಬಿಟ್ಟು. ಬೆಳೆಯೋನ್ 10 ಜನ, ಹುಟ್ತಾ ಇರೋದು 1000 ಜನ, ಕರೆಕ್ಟಾ? ಅರ್ಥ ಮಾಡ್ಕೊಳ್ರಿ, ರೈತನ ಗತ್ತ ಅಂತ ಹಾಕ್ರಿ. ಗತ್ತೇ ಗತ್ತು ನಮ್ದು ರೈತರದ್ದು ಅಲ್ವಾ? ರೈತರ ಮಕ್ಳು ಎಲ್ರು ಬೆಳಿಲಿ, ಬಡವ್ರ ಮಕ್ಕಳು ಬೆಳಿಬೇಕು, ರೈತರ ಮಕ್ಳು ಬೆಳಿಬೇಕು. ನಾನು ಹೇಳೋದು ಅಷ್ಟೇ. ಅದ್ ಬಿಟ್ಬಿಟ್ಟು ಪಾಪ ಕಷ್ಟ ಬಿದ್ದು ಓದಿರೋರ್ನ ತಕೊಂಬಂದು ನಾವ್ ಹಾಕೊಂಡು ನಮ್ಗೆ ಹಾಕ್ಬೇಕು? ನಮ್ಮ ಅಪ್ಪನ ಕುಡ್ದಂಗೆ ಬದುಕಣ. ಏನ್ ಮೇಡಮ್ ಹೇಳೋದ? ನಮ್ಮ ತಾತನೂ ರೈತನೇ, ನಮ್ಮ ಅಪ್ಪನೂ ರೈತನೇ, ನಾನು ರೈತನೇ, ಓದಿದ್ದೀನಿ. ಹೌದು ಓದಿದ್ದೀನಿ, ನನಗೆ ಎಜುಕೇಶನ್ ಬೇಕು, ಓದಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಫಾರ್ಮರ್ ಅಂತ. ಮೇಡಮ್ MBA ಇನ್ಕಂಪ್ಲೀಟ್ ಸ್ಟೂಡೆಂಟ್ ನಾನು. ನ್ಯೂ ಹಾರಿಸನ್ ಕಾಲೇಜ್ ಟಾಪ್ ಮೋಸ್ಟ್ ಅಲ್ಲಿ ಇತ್ತು ನಾನು ಓದ್ಬೇಕಾದ್ರೆ. ಇವಾಗ ಯಾವ ಸ್ಥಾನದಲ್ಲಿ ಐತೋ ಗೊತ್ತಿಲ್ಲ ನನಗೆ. ನಾನು ಓದ್ಬೇಕಾದ್ರೆ 2nd ಇತ್ತು ಯೂನಿವರ್ಸಿಟಿ ನಮ್ದು. ಡಿಸೈಡ್ ಮಾಡಿದ್ರಿ? ಮೇಡಮ್ ನಾನು ಪ್ರಿಪೇರ್ ಆಗಿ ನಾನು ಬಂದಿರೋದು ಮೇಡಮ್ ಈ ಫೀಲ್ಡ್ಗ. ಸುಮ್ಮನೆ ಇವ್ರನ್ನ ಕಾಲು ಹೇಳ್ಕೊಂಡು ಬಕೀಟ್ ಹಿಡ್ಕೊಂಡು ಅಂತ ಬಂದಿಲ್ಲ. ನಾನು ಫಿಕ್ಸ್ ಆಗಿದ್ದೀನಿ, ನಾನು ಇದೇ ಮಾಡಬೇಕು, ನಾನು ಇದೇ ನನ್ನ ಲೈಫು ಅಂತ. ಮೇಡಮ್ ದೇವ್ರು ಕೊಟ್ಟಂಗೆ ಭಗವಂತನ ಎಲ್ಲ ಐತೆ, ಅರ್ಥ ಮಾಡ್ಕೊಂಡು. ಇದು ಕಮರ್ಷಿಯಲ್ ಕೊಟ್ರೆ ನೀವು ನೋಡ್ದಂಗೆ ಸುತ್ತು ಇರೋ ಬಿಲ್ಡಿಂಗ್ ಲೆಕ್ಕದಲ್ಲಿ ಎಷ್ಟು ಬರ್ಬೋದು ಬಾಡಿಗೆ? ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ? ನಾನು ಖುಷಿಕ. ಅದ್ರ ಪ್ರಶ್ನೆ ಮಾಡೋಕೆ ಯಾರು ಕೈತೆ? ಮಾಡೋಕು ನಮ್ಮ ತಾಯಿ ಕೈತೆ. ಅದು ಬಿಟ್ಟರೆ ಇನ್ಯಾರು ಕೈತೆ ಮೇಡಮ್? ಅಲ್ವಾ? ಭಗವಂತ ಸಾಕಾರ ಮಾಡ್ತಾವನೆ, ಜನಗಳು ಪ್ರೀತಿಸ್ತವ್ರೆ, ನಾನು ಅದಕ್ಕೆ ಅರ್ಹನು.
ಅದು ಬಿಟ್ಬಿಟ್ಟು ಸುಮ್ಮನೆ ಮಾತೆತ್ರ ಹೊರ್ತೂರು ಸಂತೋಷ್ ಹೊರ್ತೂರು ಸಂತೋಷ್ ಹೊರ್ತೂರು ಸಂತೋಷ್. ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡ್ರೆ ನಿಮ್ಗೂ ಖುಷಿ ಗುರ್ತಿಸಿದ್ರೆ. ಮೇಡಮ್ ಹಂಗಲ್ಲ ಮೇಡಮ್, ಇವಾಗ ನೋಡ್ರಿ ಕೆಲವೊಬ್ರು ನಮ್ಮ ಮನೆ ಹತ್ರಕ್ಕೆ ಪ್ರೀತಿಯಿಂದ ಬರ್ತಾರೆ, ನಾನು ಅವ್ರಿಗೆ ಏನು ಗೌರವ ಕೊಡಬೇಕೋ ನಾನು ಕೊಟ್ಟು ಕಳಿಸಿದ್ದೀನಿ. ಕೆಲವೊಬ್ರು ಬಂದು ನಮ್ಮ ಜೊತೆನಲ್ಲಿ ಇದ್ದು ನಮ್ಮ ಎಂಜಿಲು ಎಲ್ಲ ತಿಂದುಬಿಟ್ಟು ಹೋಗಿ ನಮ್ಮ ಮೇಲೇ ಉಗ್ಳೋದು. ಅಂಥ ಕೆಲ್ಸಕ್ಕೆ ಯಾಕೆ ಬರ್ತೀರಾ ನಾನು ಕೇಳೋದಷ್ಟೇ. ಅದು ಮಾಡಿರೋರ್ಗೆ ಅನ್ವಯಿಸ್ತದೆ. ನಾನು ಈ ಮಾತು ಹೇಳ್ದವಾಗ ಅವ್ನು ಮಾಡಿರೋನು ಸುಮ್ಮನೆ ಇರ್ತಾನೆ, ಇನ್ನೊಬ್ನು ಇರಲ್ಲ ಅಲ್ಲಿ ಬರೋದು ಹೊರ್ತೂರು ಸಂತೋಷ್ ಹಿಂಗೆ. ಏನು ಅವಾಗ ನಾವೇನು ಮಾತಾಡೇಬಾರ್ದಾ? ನೀನು ಮಾತಾಡು, ನಿನಗೆ ಏನು ಬೇಕು, ನಿನಗೆ ಹೆಂಗೆ ಬೇಕು ಹಂಗೆ ನೀನು ಮಾತಾಡ್ಕೊ. ನಮ್ಮ ಹೆಸರು ಎತ್ತು ಮಾತಾಡಬೇಡ. ನನಗೆ ಸಂಬಂಧ ಇಲ್ದಿರೋ ಇರೋರು ನನ್ನ ಹೆಸರು ಎತ್ತಿ ಮಾತಾಡಿದ್ರೆ ನಾನು ನಿಮ್ಮದು ಪ್ರತಿಯೊಂದು ನೋಡಿ ನೋಡಿ ನಾನು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಹೊಲ್ಸಾಗೋತೀರ. ಇಷ್ಟೇ ನಾನು ಹೇಳೋದು. ಅಷ್ಟೇ ತಾನೇ ಸರ್? ಇವಾಗ ಅದೇನೋ ಹೇಳ್ತಾರಲ್ಲ, ಇರುವೆ ಗೂಡನ್ನ ಕೆಣಕಬಾರ್ದಂತೆ. ಒಂದು ಇರುವೆನ ಹೊಡೆದ್ರೆ ಎಷ್ಟು ಬರ್ತೈತೆ ಹೇಳ್ರಿ ಒಳಗೆಯಿಂದ ಎದ್ದು. ಯಾರು ಅಂತಾನು ನಿಮಗೆ ಗೊತ್ತು, ಆದ್ರೆ ಅವ್ರ ಹೆಸರು ಹೇಳಕ್ ಸೊ ಇಷ್ಟಪಡ್ತಾರೆ. ನಾನು ಕೊನೆ ನಾಲ್ಕೇನಾಗ ಅವ್ರ ಹೆಸರು ಹೇಳ್ಬಿಟ್ರೆ ನಾನು ಇದಾಗೋತೀನಿ. ನಾನು ಅದೇ ಏನೇ ಅನ್ನಬೇಕಂದ್ರೆ ಬಾತ್ರೂಮ್ ಹೋಗ್ತೀನಿ ನೋಡಿ, ಅವಾಗ ಕೂಡ ನಾನು ನೆನ್ಸಲ್ಲ ಅವ್ರನ್ನ. ಇನ್ನೇನು ಹೇಳಲಿ ನಾನು? ದೇವ್ರು ನೋಡ್ಕೊಳ್ಳಿ ಅಂತಾರೆ. ಮೇಡಮ್ ಆಲ್ರೆಡಿ ಕೆಲವ್ರು ತೋರಿಸ್ತಾವನೆ ಭಗವಂತ ನೋಡಿ ಮೇಡಮ್. ಬಸವಣ್ಣ ಬಾಯಿಕ ದೇವ್ರ ಕಣ್ಕ ಬಿದ್ದವನು ಯಾವತ್ತೂ ತಪ್ಪು ಮಾಡಿದ್ರೆ ತಪ್ಪೇ ಕೊಡ್ತಾನೆ, ಒಳ್ಳೇದು ಮಾಡಿದವನ್ಗೆ ಒಳ್ಳೇದೇ ಕೊಡ್ತಾನೆ, ಹಚ್ಪಟ್ಟು ಕೊಡ್ತಾನೆ, ಯಾವುದೇ ಮಾಡ್ರಿ. ಅರ್ಥ ಆಯ್ತಾ ಮೇಡಮ್? ಇವಾಗ ನಾನು ಹೇಳಿಗೇನೆ ನೀವು ನೋಡ್ರಿ ಸಾಕು. ಇವ್ರು ಮಾಡಿ 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 ಇವ್ರು ಹೋದ್ರು ಬಿಟ್ರೆ ನಾನು ಇವ್ರು ಮಾಡ್ತಾ ಇದ್ರೆ ನಾನು ಬೆಳ್ದಿತಾ ಇಡ್ತೀನಿ ಅಷ್ಟೇ. ಇನ್ನೇನು ಹೇಳಲಿ?